ನನಗೆ 75 ತುಂಬಿತ್ತು ಎಂದರೆ ನೀವು ನಿವೃತ್ತರಾಗಬೇಕು ಎಂದರ್ಥ ಎಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯದಿಂದ ನಿವೃತ್ತರಾಗಬೇಕು ಎಂದು ಪರೋಕ್ಷವಾಗಿ ಸೂಚಿಸಿದ್ದಾರೆ. ನಾಗ್ಪುರದಲ್ಲಿ ಬುಧವಾರ ದಿವಂಗತ ಆರ್ಎಸ್ಎಸ್ ಸಿದ್ಧಾಂತವಾದಿ ಮೋರಪಂತ್ ಪಿಂಗ್ಳೆ ಅವರ ದಿ ಆರ್ಕಿಟೆಕ್ಟ್ ಆಫ್ ಹಿಂದೂ ರಿಸರ್ಚ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ಅವರು, ಪಿಂಗ್ಳೆ ಒಮ್ಮೆ ಹೇಳಿದರು, 75 ವರ್ಷ ತುಂಬಿದ ನಂತರ ನಿಮಗೆ ಶಾಲು ಹೊದಿಸಿ ಸನ್ಮಾನಿಸಿದರೆ ನೀವು ಈಗಲೇ ನಿಲ್ಲಿಸಬೇಕು ಎಂದರ್ಥ. ನೀವು ವಯಸ್ಸಾದ ಪಕ್ಷದಿಂದ ಸರಿದು ಇತರರು ಒಳಗೆ ಬರಲಿ ಎಂದು ಹೇಳಿದರು. 75 ವರ್ಷಗಳ ನಂತರ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಬೆನ್ನಲ್ಲಿಯೇ ಪ್ರಧಾನಿ ಮೋದಿ ಅವರ ನಿವೃತ್ತಿಗೆ ವಿಪಕ್ಷಗಳು ನಾಯಕರು ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಪ್ರಧಾನಿ ಮೋದಿಯನ್ನ ಕಳಪೆ ಪ್ರಶಸ್ತಿ ವಿಜೇತ ಪ್ರಧಾನಿ ಎಂದು ವ್ಯಂಗ್ಯವಾಡಿದರು. 2025 ಸೆಪ್ಟೆಂಬರ್ 17ರಂದು ಮೋದಿಗೆ 75 ವರ್ಷ ತುಂಬಿರುವುದರಿಂದ ಆರ್ಎಸ್ಎಸ್ ಮುಖ್ಯಸ್ಥರು ಮನೆಗೆ ಮರಳುವಂತೆ ನೆನಪಿಸಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಆರ್ಎಸ್ಎಸ್ ಮುಖ್ಯಸ್ಥರಿಗೆ 2025 ಸೆಪ್ಟೆಂಬರ್ 11ರವರೆಗೂ 75 ವರ್ಷ ತುಂಬಿರುತ್ತದೆ ಎಂದು ನೆನಪಿಸಬಹುದು ಎಂದು ಹೇಳಿದರು.